ತಡೆಯಾಜ್ಞೆ ಉಲ್ಲಂಘನೆ, ಯಾವುದೇ ನೋಟಿಸ್ ಇಲ್ಲ, ಅಕ್ರಮ ಡಕ್ ನಿರ್ಮಾಣಕ್ಕೆ ಮುಂದಾದ ಅಧಿಕಾರಿಗಳು ವಾಪಸ್. ನಂಜನಗೂಡಿನಲ್ಲಿ ಕೋರ್ಟ್ ಆದೇಶ ತಡೆಯಾಜ್ಞೆಯನ್ನ ಉಲ್ಲಂಘಿಸಿ ಡಕ್ ನಿರ್ಮಾಣ ಮಾಡಲು ಬಂದ ಅಧಿಕಾರಿಗಳು ಪ್ರಶ್ನೆಗೆ ತಬ್ಬಿಬ್ಬಾಗಿ ಉತ್ತರಿಸಿ ಹೊರಟ ಘಟನೆ ನಂಜನಗೂಡಿನ ಚಾಮಲಾಪುರ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ಸರ್ವೆ ನಂಬರ್ 820ರಲ್ಲಿ 2.15 ಗುಂಟೆ ಜಮೀನಿದ್ದು ಅಳತೆಗೆ ಅರ್ಜಿ ಹಾಕಿದ್ರೂ ಕೂಡ ಅಳತೆ ಮಾಡದೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಎಲ್ಲಿಂದರಲ್ಲಿ ಡಕ್ ನಿರ್ಮಾಣ ಹಾಗೂ ಬಂಡಿದಾರೆ ರಸ್ತೆ ನಿರ್ಮಾಣ ಮಾಡಲು ನಂಜನಗೂಡಿನ ನಗರಸಭಾ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂದು ಕುಟುಂಬ ಸಮೇತ ತಮ್ಮ ಖಾಸಗಿ ಜಮೀನಿನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಗರಸಭಾ ಆಯುಕ್ತ ಬಸವರಾಜು ಸ್ಥಳಕ್ಕೆ ಆಗಮಿಸಿ ದಾಖಲಾತಿ ಪರಿಶೀಲಿಸದೆ ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಹಾಗೂ ಸಿಬ್ಬಂದಿ ವರ್ಗ ಸಮೇತ ಡಕ್ ನಿರ್ಮಾಣ ಮಾಡಲು ಮುಂದಾಗಿರುವುದು ನಿಜಕ್ಕೂ ವಿಪರ್ಯಾಸ. ಸ್ಥಳದಲ್ಲೇ ಪ್ರಶ್ನೆಗೆ ಉತ್ತರಿಸಲು ತಬ್ಬಿಬ್ಬಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂದು ವಾಪಸ್ ಹೊರಟಿದ್ದಾರೆ. ಇದೇನಪ್ಪ, ನಮ್ಮ ಜಮೀನನ್ನ ನಾವೇ ರಕ್ಷಣೆ ಮಾಡಿಕೊಳ್ಳಲು ಆಗ್ತಾ ಇಲ್ವಲ್ಲ ಎಂದು ಕುಟುಂಬದವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೂ ನ್ಯಾಯ ದೊರಕಿಸಿಕೊಡಿ ಎಂದು ಅಂಗಲಾಚಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಕಾಂಗ್ರೆಸ್ ಮುಖಂಡ ಸಿಎಂ ಶಂಕರ್ ತಮ್ಮ ವೈಯಕ್ತಿಕ ವಿಷಯದಿಂದಾಗಿ ಈ ರೀತಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಅಧಿಕಾರಿಗಳಿಗೆ ಹಾಗೂ ರಾಜಕೀಯ ಪುಡಾರಿಗಳಿಗೆ ಕಡಿವಾಣ ಹಾಕಿ ಎಚ್ಚೆತ್ತುಕೊಳ್ಳದಿದ್ದರೆ ತಮ್ಮ ಪಕ್ಷಕ್ಕೆ ಇಂತಹ ವ್ಯಕ್ತಿಗಳಿಂದ ಮುಂದೆ ತಾವು ತೊಂದರೆಯನ್ನ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಜಮೀನು ಚಾಮಲಾಪುರದುಂಡಿ, ನಂಜನಗೂಡು ತಾಲೂಕು. ಇದರ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220ರಲ್ಲಿ ಆಲ್ರೆಡಿ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ಆದೇಶ ಆಗಿದೆ. ಏನು ಉದ್ದೇಶ ಅಂದರೆ ಮೋರಿ ಪ್ಲಸ್ ಡ್ರೈನೇಜು, ಈ ಡ್ರೈನೇಜು ಮತ್ತು ಡಕ್ಕೋಸ್ಕರ ಕೋರ್ಟಿಂದ ಪರ್ಮನೆಂಟ್ ಇಂಜೆಕ್ಷನ್ ತೊಗೊಂಡು ಬಂದಿದ್ದೀವಿ ಕಮಿಷನರ್ ಮೇಲೆ. ಆದರೂ ಸಹ ಉದ್ದೇಶಪೂರ್ವಕವಾಗಿ ಇಲ್ಲಿ ಸಂಬಂಧಪಟ್ಟ ಕಾಂಗ್ರೆಸ್ ಲೀಡರು ಸಿಎಂ ಶಂಕರ್ ಅವರ ಕುತಂತ್ರದಿಂದ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ ಕರ್ಕೊಂಡು ಬಂದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ. ಇದಕ್ಕೆ ಸಂಬಂಧಪಟ್ಟ MLA ಸಾಹೇಬರಾಗಲಿ, ದರ್ಶನ್ ಧ್ರುವನಾರಾಯಣ್ ಸಾಹೇಬರು ಇದ್ರ ಬಗ್ಗೆ ಗಮನ ತಗೊಂಡು ನಿಮ್ಮ ಪಾರ್ಟಿಯ ಮೆಂಬರ್ ಸಿಎಂ ಶಂಕರ್, ಮಾಜಿ ಪುರಸಭಾ ಸದಸ್ಯ, ಈ ಥರ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪರಿಶೀಲಿಸಿ ನ್ಯಾಯ ಕೊಡಿಸ್ಬೇಕು ಅಂತ ದರ್ಶನ್ ಧ್ರುವನಾರಾಯಣ್ ಅವ್ರಿಗೂ ಸಹ ಮನವಿ ಮಾಡ್ತೀನಿ ನಾನು. ಅದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅವರು, ಅದ್ರ ಬಗ್ಗೆ ಗಮನ ತಗೊಳ್ಳಿ. ಏಕಾಏಕಿ ಉದ್ದೇಶಪೂರ್ವಕವಾಗಿ ಕೊರಕಲಿದೆ ಅದಿದೆ ಅಂತಾರೆ. ನನಗೆ ಏನು ಬೇಡ, ನನ್ನ ಜಾಗ 2 ಎಕರೆ 3 ಗುಂಟೆ ಬೌಂಡ್ರಿ ಫಿಕ್ಸ್ ಮಾಡಿ. ಒಟ್ಟು ಟೋಟಲ್ ಇದು ಸರ್ವೆ ನಂಬರ್ 220ರಲ್ಲಿ 2 ಎಕರೆ 15 ಗುಂಟೆ ಜಾಗ ಇದೆ. ಅದರಲ್ಲಿ 12 ಗುಂಟೆ ಬಿ ಖರಾಬ್ ಅಂತ ಇದೆ. ಆ ಬಿ ಖರಾಬ್ ನೀವೇ ಇಟ್ಕೊಳ್ಳಿ, ಬೇಡ ನನಗೆ ಬರೀ 2 ಎಕರೆ 3 ಗುಂಟೆ ನನಗೆ ಬೌಂಡ್ರಿ ಫಿಕ್ಸ್ ಮಾಡಿ. ಅದನ್ನು ಫಿಕ್ಸ್ ಮಾಡೋಕ್ಕೆ ಸಿಎಂ ಶಂಕರ್ ಬಿಡ್ತಾ ಇಲ್ಲ. ಏಕಾಏಕಿ ದಬ್ಬಾಳಿಕೆ ಮಾಡೋದು, ಜನಗಳಿಗೆ ಎದುರಿಸೋದು, ಬೆದರಿಸೋದು, ಬರೀ ಇದೇ ಮಾಡ್ಕೊಂಬತ್ತವ್ರೆ. ಆ ಪಕ್ಷದ ಇಡೀ ಊರೇ ಹಾಳು ಮಾಡ್ತಾ ಕೂತಿದ್ದಾನೆ ಮನುಷ್ಯ. ಎತ್ಕಟ್ಟ ಕೆಲಸ ಮಾಡ್ತಾ ಇದ್ದಾನೆ ಪ್ರತಿದಿನ. ಇದು ಮೊದಲೇ ಹೆಣ್ಮಕ್ಳು ಕುಟುಂಬ, ಇದು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾನೆ ಆ ಮನುಷ್ಯ. ಅದನ್ನ ನೀವು ದಯಮಾಡಿ ದರ್ಶನ್ ಅವರು MLA ಸಾಹೇಬ್ರು ಇದನ್ನು ಗಮನ ತಗೊಂಡು, ಯಾಕೆ ದರ್ಶನ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪಕ್ಷದ ಮುಖಂಡ ಅವನು ಸಿಎಂ ಶಂಕರ್, ನಿಮ್ಮ ಪಕ್ಷದ ಮುಖಂಡ. ಆ ಉದ್ದೇಶಕ್ಕೆ ನೀವು ಅವರಿಗೆ ಬುದ್ಧಿವಾದ ಹೇಳಿ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ತೀನಿ. ಗಂಗಾಧರ ಸ್ವಾಮಿ, ಮರಮ್ಮ ಅವರ ಅಳಿಯ. ಇದೆ ಸರ್, ಕೋರ್ಟಿಂದ ಆದೇಶ ಆಗಿದೆ. ಇದು ಆದೇಶ ಆಗಿದ್ರು ಇವರು ಏಕಾಏಕಿ ನುಗ್ಗಿ ರಸ್ತೆ ಮಾಡೋದು, ಇನ್ನೊಂದು ಮೋರಿ ಮಾಡೋದು, ಮತ್ತೊಂದು ತೊಂದರೆ ಕೊಡ್ತಾ ಇದ್ದಾರೆ. ಕೋರ್ಟ್ ಆದೇಶನೂ ಸಹ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ಗೌರವ ಆಗಲಿ ಬೆಲೆ ಕೊಡ್ತಾರ ಇವರು. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಕೈಲಂತ ಆಯ್ತಾ ಇಲ್ಲ, ಪ್ರಾಣ ಬಿಡೋ ಪರಿಸ್ಥಿತಿ ಬಂದಿದೆ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಮೊರೆ ಹೋಗಿ ನಮಗೆ ನ್ಯಾಯ ಕೊಡಿಸ್ಬೇಕು, ಅಷ್ಟೇ ನಮ್ಮಲ್ಲಿ ವಿನಂತಿ. ತಮ್ಮ ಹೆಸರು ಸರ್? ಮಂಜುನಾಥ ಮೂಟೆ. ಇಲ್ಲ ಸರ್, ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ನಗರಸಭೆಯವರು ಅಂತ ಒಂದ್ಸರಿ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡಿ ನೀವು ಈಗ ಬಂದಿದ್ದೀರಾ, ಓಕೆನಾ? ಅದರಿಂದ ಯಾಕಂದ್ರೆ ನೀವು ಕನ್ಫರ್ಮ್ ಮಾಡಿದ್ರೆ ಈ ಸ್ಪಾಟಿಗೆ ಬರೋಕ್ಕೆ ಸಾಧ್ಯ. ಕನ್ಫರ್ಮ್ ಮಾಡಿದ್ರೆ ಯಾವತ್ತೂ ಕಾಲಿಡಬೇಡಿ. ಈಗ ಅದಕ್ಕೆ ಮತ್ತೊಮ್ಮೆ ನಾವು ಮೀಡಿಯಾದವ್ರು ಇರ್ತೀವಿ, ತಬ್ಬಿ ಬಾಬೇಡಿ. ಇಲ್ಲ, ಮತ್ತೊಮ್ಮೆ ನಾನು ದಾಖಲೆಗಳು ಪರಿಶೀಲನೆ ಮಾಡ್ತೀನಿ, ಮಾಡಿ ನಿಯಮಾನುಸಾರ ಕಾನೂನು ಚೌಕಟ್ಟಲ್ಲಿ ಅದೇ ಥರ ನೀವು ಅದನ್ನ ಉಲ್ಲಂಘನೆ ಮಾಡಿ ಯಾಕೆ ಬಂದಿದ್ದೀರಾ? ಡೇ ಇರೋದು ಸರ್ವೆ ನಂಬರ್ 220ಕ್ಕೆ. ಓಕೆ, ರಸ್ತೆ ಜಾಗಕ್ಕೆ ಸ್ಟೇ ಅಲ್ಲ. ರಸ್ತೆ ಜಾಗಕ್ಕೆ ಸ್ಟೇ ಅಲ್ಲ. ಓಕೆ, ಸ್ಟೇ ಇರೋದು 220ಕ್ಕೆ. ಅಂದರೆ ಸರ್ವೆ ನಂಬರ್ ಜಾಗಕ್ಕೆ ಏನು ಇದು ಮಾಡಬೇಡಿ ಅಂತ ಅಂದ್ಬಿಟ್ಟು ಇರೋದು. ಓಕೆ, ಈಗ ಅವರು ರಸ್ತೆ ಯಾವ್ದ್ರಲ್ಲಿದೆ ಸರ್? ರಸ್ತೆ ಯಾವ್ದ್ರಲ್ಲಿದೆ? ರಸ್ತೆ ಅದನ್ನ ನಾವು ಕನ್ಫರ್ಮ್. ಯಾವ ಸರ್ವೆ ನಂಬರ್ಲಿದೆ ರಸ್ತೆ? ಯಾವುದು ರಸ್ತೆ ಸರ್ವೆ ನಂಬರ್ ಬರಲ್ಲ.
ರಸ್ತೆಗೂ ಸರ್ವೆ ನಂಬರ್ಗೂ ಸಂಬಂಧ ಇಲ್ಲ. ಅಲ್ಲ ಸರ್, ಸರ್ವೆ ನಂಬರ್ ಆ ಕಡೆ ಈ ಕಡೆ ಇರುತ್ತಲ್ಲ, ಯಾವ ಸರ್ವೆ ನಂಬರ್ ಒಳಗಡೆ ರಸ್ತೆ ಬರುತ್ತೆ ಅಂತ. ಸರ್ವೆ ನಂಬರ್ ಒಳಗಡೆ ಬರಲ್ಲ, ರಸ್ತೆನೇ ಸಪ್ರೇಟ್, ಪ್ರತ್ಯೇಕ. ಸರಿ ಗೊತ್ತು ಸರ್, ಸರ್ವೆ ನಂಬರ್ ಆ ಕಡೆ ಈ ಕಡೆ ಇರ್ತದಲ್ವಾ, ಆ ಸರ್ವೆ ನಂಬರ್ ಪಕ್ಕದಲ್ಲಿ ಯಾವ ಸರ್ವೆ ನಂಬರ್ ಪಕ್ಕ ಬರ್ತದೆ? ಆ ರಸ್ತೆ ಪಕ್ಕ ಇದು ಬರುತ್ತೆ. ಸರ್ ಈಗ ರಸ್ತೆ ಪಕ್ಕ ಸರ್ವೆ ನಂಬರ್ ಹೇಳಿ, ಈ ರಸ್ತೆ ಎಲ್ಲಿ ಬರ್ತದೆ ಅಂತೇಳಿ ನಮಗೆ ಮಾಡಬೇಡಿ. ಅದಕ್ಕೇನೆ ಸರ್ವೇಯರ್ ಇದ್ದಾರೆ, ಸರ್ವೇಯರ್ನ ನಾನು ಕರ್ಕೊಂಡ್ಬಂದು ನಾನು ಕ್ಲಾರಿಫೈ ಮಾಡಿಕೊಂಡು ಅದು ರಸ್ತೆನ ಸರ್ವೆ ಜಾಗನ ಅಂತ ಎಸ್ ಮಾಡ್ತೀನಿ. ನಿಮ್ಗೆ ಕ್ಲಾರಿಟಿ ಇಲ್ವಲ್ಲ ಸರ್, ರಸ್ತೆನ ನಮ್ಮ ಪ್ರಶ್ನೆಗೆ ನಮಗೆ clarity ರಸ್ತೆ ಅಂತ ಹೇಳ್ತಾ ಇದ್ರಿ, ಈಗ ಸರ್ವೆ ಕರೆಸಿ ಅಳತೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ರಸ್ತೆ ನಿಮ್ಗೆ ಕ್ಲಾರಿಟಿ ಇಲ್ಲದೆ ಹೆಂಗ್ ಬಂದಿಲ್ಲ ಸ್ಥಳಕ್ಕೆ ನೀವು? ಸಾಹೇಬ್ರೆ, ಈಗ ಇದು ರಸ್ತೆ, ಈಗ ರಸ್ತೆ ಅಂತ ಇದ್ದಾಗ ರಸ್ತೆ ಒಂದು ಎಡ್ಜ್ ಅಂತ ಇರುತ್ತೆ. ಈಗ ಅವ್ರೇನು ಹೇಳ್ತಾ ಇದ್ದಾರೆ, ಇದು ಸರ್ವೆ ನಂಬರ್ ಸೇರುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ಇದು ರಸ್ತೆ ಭಾಗ ಬರ್ತಾ ಇದೆ ಅಂತ. ಮತ್ತೊಮ್ಮೆ ನಾನು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್. ಈಗ